ಎಜುಕೇಷನನ್ನು ಪಡಿತಕ್ಕಂಥದ್ದು, ಕಲಿಬೇಕು, ಒಳ್ಳೆ ರೀತಿಯಿಂದ ಎಜುಕೇಷನ್ ಪಡಿಬೇಕು, ಒಳ್ಳೆಯ ವಿದ್ಯಾರ್ಥಿಗಳಾಗಿ ದೇಶದ ಭವಿಷ್ಯದ ನಾಯಕರಾಗಿ ಅಂತ ಹೇಳ್ತೇವೆ ನಾವು. ವಿದ್ಯಾರ್ಥಿಗಳನ್ನು ದೇಶದ ಭವಿಷ್ಯದ ನಾಯಕರು ಅಂತ ಹೇಳ್ತೇವೆ. ಆ ರೀತಿ ಅವ್ರಿಗೆ ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ನೀವು ವಿಶೇಷವಾಗಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಹೋಗಿ ಈ ರೀತಿಯಾದಂಥ ವಿಷಬೀಜವನ್ನು ಬಿತ್ತು ಮುಖಾಂತರ ಈ ಮಾಡ್ತಕ್ಕಂಥದ್ದು ಯಾವುದಕ್ಕೂ ಕೂಡ ಸರಿಯಲ್ಲ. ಅದು ನಾನು ಒಂದು ಸಂಪೂರ್ಣವಾಗಿ ಖಂಡನೆ ಮಾಡ್ತೇನೆ ಅಂತ ಹೇಳ್ತೀನಿ. ನೀವು ಒಂದು ಕಡೆ ಹಿಜಾಬ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ರಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಇದೇ ಪರೀಕ್ಷೆಗಳ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಹೇಳ್ತೀರಿ ನಾವೇನು ಹಿಂದೂ ಧರ್ಮದಲ್ಲಿ ನಮ್ಮ ತಾಯಿಯಂದರು ಇವತ್ತು ಮಂಗಲಸೂತ್ರವನ್ನು ಹಾಕೊತಾರೆ, ಕಾಲುಂಗುರವನ್ನು ಹಾಕೊತಾರೆ, ಎಷ್ಟೋ ಅದರ ಬಗ್ಗೆ ಗೌರವ ಇರುತ್ತೆ. ಅದನ್ನು ತೆಗೆದಿಟ್ಟು ನೀವು ಎಕ್ಸಾಮ್ ಬರೀರಿ ಅಂತ ಹೇಳ್ತೀರಿ. ಒಂದು ಕಡೆ ಮಂಗಲಸೂತ್ರವನ್ನು ತೆಗೆಸಿಟ್ಟು ಎಕ್ಸಾಮ್ ಬರೆಯೋಂಥವ್ರು ನೀವು, ಇನ್ನೊಂದು ಕಡೆ ಹಿಜಾಬ್ ಹಾಕೋರಿ ಅನ್ನೋಂಥವ್ರು ನೀವು. ಅಂದರೆ ಇವತ್ತು ಕಾಂಗ್ರೆಸ್ಸಿನ ನೀತಿ ಏನೈತೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗುತ್ತೆ ಇವತ್ತು. ಅಂದರೆ ಇದು 100% ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಮಾಡ್ತಾಯಿದೆ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೇನೆ, ನಿಮಗೆ ಅಷ್ಟೇ ಏನಾದರೂ ಅಲ್ಪಸಂಖ್ಯಾತರ ಬಗ್ಗೆ ವಿದ್ಯಾರ್ಥಿಗಳ ಪ್ರೀತಿ ಇತ್ತು, ಅವ್ರ ಬಗ್ಗೆ ವಿಶ್ವಾಸ ಇತ್ತಂದರೆ ಅವ್ರಿಗೆ ಒಳ್ಳೆಯ ಎಜುಕೇಷನ್ ಕೊಡತಕ್ಕಂಥ ಕೆಲಸ ಕೈ ಹಾಕಿರಿ. ಅವ್ರಿಗೆ ಏನು ಬೇಕೋ ಸವಲತ್ತುಗಳು ಬೇಕೋ ಅವ್ರನ್ನ ಒಳ್ಳೆಯವರನ್ನಾಗಿ ಒಳ್ಳೆಯ ಎಜುಕೇಷನ್ ಕೊಟ್ಟು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮಾಡಿ, ಅನೇಕರನ್ನ ಇಂಜಿನಿಯರ್ ಮಾಡಿರಿ, ಡಾಕ್ಟರ್ ಮಾಡಿರಿ, CA ಮಾಡಿರಿ, ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಒಳ್ಳೆ ಬಿಸ್ನೆಸ್ಮನ್ ಮಾಡುವಂಥದ್ದಕ್ಕೆ ಏನು ಬೇಕೋ ಆ ಸಹಕಾರ ಕೊಡ್ರಿ. ಅದನ್ನು ಬಿಟ್ಟು ನೀವು ಹಿಜಾಬ್ ಹಾಕೋ, ನೀವು ಮಂಗಲಸೂತ್ರ ಹಾಕೋಬೇಡ್ರಿ ಅಂತಕ್ಕಂಥದ್ದನ್ನು ವಿಷಬೀಜ ಬಿತ್ತು ಕೆಲಸವನ್ನು ಮಾಡಿದ್ದಾರೆ. ಹಿಂದೂ ಕೂಡ ಲಿಂಗಾಯತ ಧರ್ಮದಲ್ಲಿ ಇವರೇ ವಿಷಬೀಜ ಬಿತ್ತ ಕೆಲಸ ಅಂತ ಮಾಡಿದವರು ಸಿದ್ದರಾಮಯ್ಯನವರಲ್ಲ, ಮುಖ್ಯಮಂತ್ರಿಗಳು ಮಾಡಿದ್ರು ಹಿಂದೂ ಕೂಡ. ಅಂದರೆ ಜಾತಿಗಳಲ್ಲಿ ವೈಷಮ್ಯವನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಕರಗತವಾಗಿರ್ತಕ್ಕಂಥ ವಿಷಯ. ಇದನ್ನ ಜಾತಿ ಮೊದಲು ಹಿಂದೆ ಬ್ರಿಟಿಷ್ ಇದ್ರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಇವತ್ತು ಅದನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡೋದು ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಾಡಾಗಿದೆ. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಏನು ಬ್ರಿಟಿಷರು ಬಿಟ್ಟು ಹೋಗಿದ್ರು ಅದನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಎಲ್ಲ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಜನ ಭಾಳ ಸೆಣ್ಯರಿದ್ದಾರೆ, ನೀವೇನೋ ಹೇಳಿದ್ರು ಕೂಡ ಜನ ಕೇಳಂಗಿಲ್ಲ. ಇವತ್ತು ಲೋಕಸಭೆ ಚುನಾವಣೆ ಬರಾಗತ್ತಂತ ಅಂತೇಳಿ ಅಲ್ಪಸಂಖ್ಯಾತರನ್ನು ಎತ್ತಿಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಯಾವುದಕ್ಕೂ ಕೂಡ ಜನ ಒಪ್ಪೋದಿಲ್ಲ. ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ಸರಿಯಾದಂಥ ತೀರ್ಮಾನ ತೊಗೊತಾರೆ. ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ, ನಿಮಗೆ ಅಷ್ಟು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಕಾಳಜಿ ಇದ್ದರೆ ಕಲಿಸ್ರಿ, ಅವ್ರಿಗೆ ಒಳ್ಳೆಯ ಎಜುಕೇಷನ್ ಕೊಡ್ರಿ.